ದೇಶದಾದ್ಯಂತ ಚುನಾವಣೆಯ ಕಾವು ಜೋರಾಗಿಯೇ ಏರ್ತಾ ಇರೋದ್ರಿಂದ ಟಾರ್ಗೆಟ್ 80 ಬಿಜೆಪಿ ಇಟ್ಟುಕೊಂಡಿರುವಂತಹ ಗುರಿ ಇದು ಒಂದು ರೀತಿ ಅತಿ ಆಯ್ತು ಅಂತ ಅನ್ಸೋದಿಲ್ವಾ? ಈ ಅತಿಯಾದ ಆತ್ಮವಿಶ್ವಾಸದ ಹಿಂದಿರುವ ಶಕ್ತಿ ಅಂತಂದ್ರೆ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರ ಜೋಡಿ. ಜಾತಿ ಸಮೀಕರಣದಿಂದಾಗಿ ತಾವು ಯಾವುದೇ ಕಾರಣಕ್ಕೂ ಕೂಡ ಮತಗಳನ್ನ ಕಳ್ಕೊಳ್ಳಬಾರದು, ಇಂಡಿ ಮೈತ್ರಿ ಪಕ್ಷಗಳಿಗೆ ಒಂದೂ ಸ್ಥಾನ ಸಿಗಬಾರದು, ಒಂದು ಕ್ರಾಂತಿಯನ್ನೇ ಮಾಡ್ತೇವೆ ಅನ್ನುವಂತ ಮಾತನ್ನ ಪ್ರಧಾನಿ ಮೋದಿ ಹೇಳಿದರು. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಕಾರ್ಯಕಾರಿ ಸಂಪಾದಕ. ದೇಶದಾದ್ಯಂತ ಚುನಾವಣೆಯ ಕಾವು ಜೋರಾಗಿಯೇ ಏರ್ತಾ ಇರೋದ್ರಿಂದ ನಾನು ಕೂಡ ಹೆಚ್ಚಾಗಿ ಚುನಾವಣಾ ವಿಚಾರವನ್ನೇ ಇಟ್ಟುಕೊಂಡು ನಿಮ್ಮ ಮುಂದೆ ನನ್ನ ಅಭಿಪ್ರಾಯವನ್ನು, ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಟಾರ್ಗೆಟ್ 80, ಟಾರ್ಗೆಟ್ 80 ಇದು ಉತ್ತರ ಪ್ರದೇಶದಲ್ಲಿ BJP ಇಟ್ಟುಕೊಂಡಿರುವಂತಹ ಗುರಿ. ಉತ್ತರ ಪ್ರದೇಶದಲ್ಲಿನ 80 ಸೀಟುಗಳಲ್ಲಿ 80 ಸೀಟುಗಳನ್ನು ಗೆಲ್ಲಬೇಕು ಅನ್ನುವಂಥ ಗುರಿ BJPಯದ್ದು. ಇದು ಒಂದು ರೀತಿ ಅತಿ ಆಯಿತು ಅಂತ ಅನಿಸೋದಿಲ್ವಾ? ಖಂಡಿತ ತೀರಾ ಅತಿಯಾಗಿ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಈ ಅತಿಯಾದ ಆತ್ಮವಿಶ್ವಾಸದ ಹಿಂದಿರುವ ಶಕ್ತಿ ಅಂತಂದರೆ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರ ಜೋಡಿ. ಈ ಇಬ್ಬರ ಜೋಡಿ ಇದೆಯಲ್ಲ, ಒಂದು ರೀತಿ ಜೋಡೆತ್ತು ಅಂತ ನಾವು ಕರ್ನಾಟಕದಲ್ಲಿ ಸಾಕಷ್ಟು ಜನಕ್ಕೆ ಹೇಳ್ತೀವಿ. ಆ ರೀತಿಯ ಜೋಡೆತ್ತುಗಳು ಉತ್ತರ ಪ್ರದೇಶದಲ್ಲಿ ಈ ರೀತಿಯ ಆತ್ಮವಿಶ್ವಾಸಕ್ಕೆ ಕಾರಣ ಆಗಿವೆ. ನರೇಂದ್ರ ಮೋದಿ ಇತ್ತೀಚೆಗೆ ಸಾರ್ವಜನಿಕ ಸಭೆಯೊಂದರಲ್ಲಿ ಮಾತನಾಡ್ತಾ ಹೇಳಿದರು, ಯೋಗಿ ಆದಿತ್ಯನಾಥ್ ಕೇವಲ ಬುಲ್ಡೋಜರ್ ಬಾಬಾ ಅಷ್ಟೇ ಅಲ್ಲ, ಉತ್ತರ ಪ್ರದೇಶದ ಅಭಿವೃದ್ಧಿಯನ್ನು ಸಹ ಅವರು ಸಾಕಷ್ಟು ಪ್ರಭಾವಶಾಲಿಯಾಗಿ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ಹತೋಟಿಗೆ ತಂದಿರೋದಷ್ಟೇ ಅಲ್ಲ, ರೌಡಿಗಳನ್ನು ಮಟ್ಟ ಹಾಕಿರೋದಷ್ಟೇ ಅಲ್ಲ, ಬಡತನ ನಿರ್ಮೂಲನವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯೋಗಿ ಆದಿತ್ಯನಾಥ್ ಮತ್ತು ನಾನು ಇಬ್ಬರೂ ಸೇರಿದರೆ ಡಬಲ್ ಎಂಜಿನ್ ಸರ್ಕಾರ ಉತ್ತರ ಪ್ರದೇಶ ಮತ್ತು ಭಾರತದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡ್ತೇವೆ ಅನ್ನುವಂಥ ಮಾತನ್ನು ಪ್ರಧಾನಿ ಮೋದಿ ಹೇಳಿದರು. ಅಷ್ಟೇ ಅಲ್ಲ, ಮತದಾರರಲ್ಲಿ ಒಂದು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದರು. ಏನು? 80 ಸ್ಥಾನಗಳ ಪೈಕಿ ಇಂಡಿ ಮೈತ್ರಿ ಪಕ್ಷಗಳಿಗೆ ಒಂದೂ ಸ್ಥಾನ ಸಿಗಬಾರ್ದು, ಆ ರೀತಿ ನೀವು ನೋಡ್ಕೊಳ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಅವರು ಸಾರ್ವಜನಿಕವಾಗಿ ಕೇಳೋದ್ರ ಮುಖಾಂತರ ಮತದಾರರಲ್ಲೂ ಮತ್ತು ಕಾರ್ಯಕರ್ತರಲ್ಲೂ ಒಂದು ರೀತಿಯ ಹುಮ್ಮಸ್ಸನ್ನು ತುಂಬುವ ಪ್ರಯತ್ನವನ್ನು ಮಾಡಿದರು. ಮತದಾರರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬುವ ಪ್ರಯತ್ನ ಬೇರೆ, ವೇದಿಕೆಯ ಮೇಲಿಂದ ಬಹಳ ಜೋಶಾಗಿ ಮಾತನಾಡೋದು ಬೇರೆ, ಆದರೆ ವಾಸ್ತವ ಬೇರೆ. ವಾಸ್ತವವಾಗಿ 80ಕ್ಕೆ 80 ಸೀಟು ಉತ್ತರ ಪ್ರದೇಶದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನಾ BJP ಕೈಯಲ್ಲಿ? ಒಂದಷ್ಟು ಅಂಕಿ ಅಂಶಗಳನ್ನು ನೋಡೋಣ. ಸದ್ಯ ಈಗ 2019 ಲೋಕಸಭಾ ಚುನಾವಣೆಯಲ್ಲಿ BJP 80 ಸ್ಥಾನಗಳ ಪೈಕಿ 61 ಸ್ಥಾನಗಳನ್ನು ಗೆದ್ದಿತ್ತು. ಸಮಾಜವಾದಿ ಪಕ್ಷ 5, BSP 10 ಮತ್ತು ಕಾಂಗ್ರೆಸ್ 1 ಸ್ಥಾನವನ್ನು ಗೆದ್ದಿತ್ತು. ಕಳೆದ ಬಾರಿ SP ಮತ್ತು BSP, ಬಹುಜನ್ ಸಮಾಜ್ ಪಕ್ಷ ಮತ್ತು ಸಮಾಜವಾದಿ ಪಕ್ಷ, ಮಾಯಾವತಿ ಮತ್ತು ಅಖಿಲೇಶ್ ಯಾದವ್ ಇಬ್ಬರ ಪಕ್ಷ ಮೈತ್ರಿ ಮಾಡಿಕೊಂಡು BJPಯನ್ನು ಎದುರಿಸಿತ್ತು. ಸೊ 2014ರಲ್ಲಿ 71 ಸ್ಥಾನ ಗಳಿಸಿದ್ದಂತಹ BJP 2019ರಲ್ಲಿ 10 ಸ್ಥಾನಗಳನ್ನು ಕಳ್ಕೊಳ್ಬೇಕಾಯಿತು. ಅದು ಯಾಕಾಗಿ? ಬಹುಜನ್ ಸಮಾಜ್ ಪಕ್ಷ ಮತ್ತು ಸಮಾಜವಾದಿ ಪಕ್ಷಗಳ ಮೈತ್ರಿಯಿಂದಾಗಿ. 2014ರಲ್ಲಿ 71 ಸ್ಥಾನ ಗಳಿಸಿದ್ದು 2019ರಲ್ಲಿ 10 ಸ್ಥಾನಗಳು ಕಡಿಮೆ, ಅಂದರೆ 61 ಸ್ಥಾನಗಳಿಗೆ BJP ಇಳಿಬೇಕಾಯಿತು. ಹಾಗಾದರೆ ಈ ಬಾರಿ 2024ರಲ್ಲಿ ಹೇಗಿದೆ ಅಲ್ಲಿನ ಸಿಚುಯೇಷನ್ನು? ಸೊ ಇದನ್ನು ಚೆನ್ನಾಗಿ ಅರಿತಿರುವಂತಹ BJP ನಾಯಕರು ಮತ್ತು BJP ಹೈಕಮಾಂಡ್ ಮತ್ತು BJPಯ ಸ್ಥಳೀಯ ಉತ್ತರ ಪ್ರದೇಶದ ನಾಯಕರು ಈ ಬಾರಿ ಎಚ್ಚರಿಕೆಯ ನಡೆಯನ್ನು ಭಾಳ ಹಿಂದಿನಿಂದಲೇ ಇಟ್ಕೊಡ್ತಾ ಬಂದಿದ್ದಾರೆ. ಕಳೆದ ಬಾರಿ SP BSP ಮೈತ್ರಿಯಿಂದಾಗಿ 10 ಸ್ಥಾನ ಕಡಿಮೆಯಾಗಿತ್ತು. ಆದರೆ ಈ ಬಾರಿ SP BSP ಮೈತ್ರಿ ಇಲ್ಲ, BSP ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇದೆ. ಸಮಾಜವಾದಿ ಪಕ್ಷ, ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಈ ಬಾರಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಕಾಂಗ್ರೆಸ್ ಕಳೆದ ಬಾರಿ ಕೇವಲ ರಾಯ್ಬರೇಲಿಯಲ್ಲಿ ಮಾತ್ರ ಗೆದ್ದಿತ್ತು, ಒಂದೇ ಒಂದು ಸೀಟು. ಈ ಬಾರಿ ರಾಯ್ಬರೇಲಿಯಲ್ಲಿಯೂ ಸಹ ತಾನು ಕಷ್ಟಪಟ್ಟು ಗೆಲ್ಲಬೇಕಾದಂಥ ಪರಿಸ್ಥಿತಿ ಇದೆ ಕಾಂಗ್ರೆಸ್ಗೆ. ಸೊ ಅಂಥ ಸಿಚುಯೇಷನ್ನು ಈ ಬಾರಿ ಕಂಡು ಬರ್ತಾ ಇದೆ. ಇಷ್ಟಕ್ಕೆ ಸುಮ್ಮನಾಯ್ತಾ BJP? ಖಂಡಿತ ಇಲ್ಲ. ಕಳೆದ ಬಾರಿ SP BSP ಅಲಯನ್ಸ್ ಜೊತೆಗೆ ರಾಷ್ಟ್ರೀಯ ಲೋಕದಳ ಪಕ್ಷ ಕೂಡ ಮೈತ್ರಿ ಪಕ್ಷದ ಅಂಗವಾಗಿತ್ತು. ಅಜಿತ್ ಸಿಂಗ್, ಕೇಂದ್ರದ ಮಾಜಿ ಸಚಿವ, ಅವರ ತಂದೆ ಮಾಜಿ ಪ್ರಧಾನಿ ಚರಣ್ ಸಿಂಗ್, ಅಜಿತ್ ಸಿಂಗ್ರ ಪುತ್ರ ಜಯಂತ್ ಸಿಂಗ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಜಾಟ್ ವಲಯದಲ್ಲಿ ಸಾಕಷ್ಟು ಬೆಂಬಲವನ್ನು ಹೊಂದಿರುವಂತಹ RLD ಪಕ್ಷ,
ರಾಷ್ಟ್ರೀಯ ಲೋಕದಳ ಪಕ್ಷ 2019ರಲ್ಲಿ ಸಮಾಜವಾದಿ ಪಕ್ಷ ಮತ್ತು BSP ಜೊತೆ ಮೈತ್ರಿ ಮಾಡಿಕೊಂಡಿತ್ತು. ಆದರೆ ಈ ಬಾರಿ RLD ಪಕ್ಷ BJP ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ. ಇದು ಬಹಳ ಮುಖ್ಯವಾದಂತಹ ಒಂದು ದಿಕ್ಕು ಬದಲಿಸುವಂತಹ ಡೆವಲಪ್ಮೆಂಟು ಉತ್ತರ ಪ್ರದೇಶದಲ್ಲಿ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ RLD BJP ವಿರೋಧಿಯಾಗಿ ಗುರುತಿಸಿಕೊಂಡಿತ್ತು. ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಮೀರಟ್ಟು, ಅಲಿಗರ್ ಮತ್ತು ಮಥುರಾ ಈ ಭಾಗಗಳಲ್ಲಿ ಮುಸ್ಲಿಂ ಮತ್ತು ಜಾಟ್ ಕಾಂಬಿನೇಷನ್ನಲ್ಲಿ ಅದು ತನ್ನ ಬಲವನ್ನು ಹೆಚ್ಚಿಸ್ಕೊಳ್ತಾ ಬಂದಿತ್ತು ಮತ್ತು ಅದನ್ನು ಉಳಿಸ್ಕೊಳ್ತಾ ಬಂದಿತ್ತು. ಅದರ ಲಾಭವನ್ನು BSP ಮತ್ತು SP ತಗೊಳ್ತಾ ಬಂದಿತ್ತು. ಆದರೆ ಈ ಬಾರಿ RLD NDA ಜೊತೆ ಕೈ ಜೋಡಿಸಿದೆ. 2 ಕ್ಷೇತ್ರಗಳಲ್ಲಿ RLD ಸ್ಪರ್ಧಿಸಿದೆ. ಅಪ್ನಾದಳ್ ಕುರ್ಮಿ ಜನಾಂಗದ ಅನುಪ್ರಿಯಾ ಪಟೇಲ್ ಅವರ ನೇತೃತ್ವದಲ್ಲಿ ಅಪ್ನಾದಳ್ ಪಕ್ಷ ಕೂಡ ಈ ಬಾರಿ BJP ಜೊತೆ ಕೈ ಜೋಡಿಸಿದೆ. BJP ಜೊತೆ ಕಳೆದ ಬಾರಿಯೂ BJP ಜೊತೆ ಕೈ ಜೋಡಿಸಿತ್ತು, ಈ ಬಾರಿಯೂ ಕೂಡ ಅದು ಮುಂದುವರೆದಿದೆ. ಸೊ ಜಾಟ್ ಮತ್ತು ಕುರ್ಮಿ ಜನಾಂಗದ ವೋಟುಗಳನ್ನು ಕನ್ಸಾಲಿಡೇಟ್ ಮಾಡಿಕೊಳ್ಳುವ ದೃಷ್ಟಿಯಿಂದ BJP ಈ 2 ಪಕ್ಷಗಳ ಜೊತೆ ಈ ಬಾರಿ ಹೊಂದಾಣಿಕೆ ಮಾಡಿಕೊಂಡಿದೆ. ಮತ್ತು ಮೂರನೇದಾಗಿ ನಿಷಾದ್ ಪಾರ್ಟಿ ಜೊತೆಗೆ ಮತ್ತೊಂದು ಪಕ್ಷ ಸುಹೇಲ್ ದೇವ್ ಭಾರತೀಯ ಸಮಾಜ್ ಪಾರ್ಟಿ, ಈ 2 ಸಣ್ಣ ಸಣ್ಣ ಪಕ್ಷಗಳೊಂದಿಗೂ ಸಹ BJP ಈ ಬಾರಿ ಮೈತ್ರಿ ಮಾಡಿಕೊಂಡು ಅವುಗಳಿಗೆ ಒಂದೊಂದು ಸೀಟನ್ನು ಬಿಟ್ಟುಕೊಟ್ಟಿದೆ. ಅಲ್ಲಿಗೆ 80 ಕ್ಷೇತ್ರಗಳ ಪೈಕಿ BJP ಸ್ಪರ್ಧಿಸಿರೋದೇ 74 ಸ್ಥಾನಗಳಿಗೆ, ಇನ್ನು 6 ಸ್ಥಾನಗಳನ್ನು ತನ್ನ ಮೈತ್ರಿ ಪಕ್ಷಗಳಿಗೆ ಬಿಟ್ಟುಕೊಟ್ಟಿದೆ. ಇದರ ಮುಖ್ಯ ಕಾರಣ ಏನು ಅಂತಂದರೆ, ಜಾತಿ ಸಮೀಕರಣದಿಂದಾಗಿ ತಾವು ಯಾವುದೇ ಕಾರಣಕ್ಕೂ ಕೂಡ ಸ್ಥಾನಗಳನ್ನು ಕಳ್ಕೊಳ್ಬಾರ್ದು, ಮತಗಳನ್ನು ಕಳ್ಕೊಳ್ಬಾರ್ದು ಅನ್ನುವಂಥ ಉದ್ದೇಶದಿಂದ ಇದೇ ಮೊದಲ ಬಾರಿಗೆ BJP ಈ ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಉತ್ತರ ಪ್ರದೇಶದಲ್ಲಿ ಚುನಾವಣಾ ಕಣಕ್ಕಿಳಿತಾ ಇದೆ. ಅಂದರೆ ಮೇಲ್ನೋಟದಲ್ಲಿ ಮೋದಿ ಗ್ಯಾರಂಟಿ, ಯೋಗಿ ಗ್ಯಾರಂಟಿ ಅನ್ನುವಂಥದ್ದು ಏನೇ ಇದ್ದರೂ ಕೂಡ ತಳಮಟ್ಟದಲ್ಲಿ ವಾಸ್ತವದ ಚಿತ್ರಣ ಹೇಗಿರಬಹುದು ಅನ್ನುವಂಥ ಅಂದಾಜು BJPಗೆ ಇದೆ. ಹಾಗಾಗಿ ಈ ಮೈತ್ರಿ ಪಕ್ಷಗಳ ಜೊತೆ ಕೂಡ ಅದು ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ಸಣ್ಣ ಪುಟ್ಟ ಪಕ್ಷಗಳಿರ್ಬೋದು, ಸಣ್ಣ ಪುಟ್ಟ ಜಾತಿಗಳಿರ್ಬೋದು, ಈ ಯಾವುದೂ ಸಹ BJPಗೆ ಬರದಂತೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ, ಅವು ಇಂಡಿ ಮೈತ್ರಿ ಪಕ್ಷಗಳಿಗೆ ಹೋಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಪ್ರತಿಯೊಂದೂ ಸೀಟನ್ನು ಲೆಕ್ಕ ಹಾಕಿ ಈ ಮೈತ್ರಿಯನ್ನು ಮಾಡಿಕೊಂಡಿದೆ. ಸೊ ನಾನು ರ್ಯಾಪಪ್ ಮಾಡೋದಕ್ಕೆ ಮುಂಚೆ ಒಂದು 3 ಪಾಯಿಂಟ್ ಹೇಳ್ತೇನೆ. ಕಳೆದ ಬಾರಿ ಯಾಕೆ 10 ಸ್ಥಾನ ಕಡಿಮೆ ಆಗಿತ್ತು ಅಂದರೆ, ನಾನು ಆಗಲೇ ಹೇಳಿದಾಗೆ SP BSP RLD ಮೈತ್ರಿ ಇತ್ತು. ಆದರೆ ಈ ಬಾರಿ ಆ SP BSP RLD ಮೈತ್ರಿ ಇಲ್ಲ. ಈ ಬಾರಿ ಯೋಗಿ ಮತ್ತು ಮೋದಿ ಇಬ್ಬರ ಆಡಳಿತವನ್ನು ಅಲ್ಲಿನ ಜನ ನೋಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಹೇಗೆ ಇಂಪ್ರೂವ್ ಆಗಿದೆ ಅನ್ನೋದನ್ನು ನೋಡಿದ್ದಾರೆ. 3ನೇ ಪಾಯಿಂಟ್, SP ಮತ್ತು ಕಾಂಗ್ರೆಸ್ ಅಲಯನ್ಸ್ ಬಗ್ಗೆ ಅಷ್ಟೇನೂ ಅಲ್ಲಿ ಉತ್ಸಾಹ ಕಂಡು ಬರ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಜೊತೆ SP ಕೈ ಜೋಡಿಸಿರೋದ್ರಿಂದ ಅದು ಕಾಂಗ್ರೆಸ್ ಪರ್ಟಿಕ್ಯುಲರ್ಲಿ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಪಕ್ಷ ಅನ್ನುವಂತಹ ಹಣೆಪಟ್ಟಿಯನ್ನು ಕೂಡ ಹಚ್ಕೊಂಡ್ಬಿಟ್ಟಿದೆ ಈಗ. ಯಾಕಂದರೆ ರಾಹುಲ್ ಗಾಂಧಿ ವಯನಾಡಿಗೆ ಹೋಗಿ ಸ್ಪರ್ಧೆ ಮಾಡಿದ್ರು, ಅದರಿಂದ ಆ ಒಂದು ಇಮೇಜನ್ನು ಸಹ ಅದು ಉತ್ತರ ಪ್ರದೇಶದಲ್ಲಿ ತನ್ನ ಹಣೆಗೆ ಹಚ್ಕೊಂಡಂಗೆ ಆಗಿದೆ. ಸೊ ಈ ಕಾರಣದಿಂದ ಜಾತಿಯ ಎಲ್ಲೆಯನ್ನು ಮೀರಿ ಹಿಂದುತ್ವದ ಮತಗಳು ತಮಗೆ ಬರುತ್ತೆ ಅನ್ನುವಂಥ ವಿಶ್ವಾಸ BJPಯದು. ಏನೇ ರಣತಂತ್ರಗಳನ್ನು ಮಾಡಿದ್ರು, ಏನೇ ಸ್ಟ್ರಾಟಜಿಗಳನ್ನು ಮಾಡಿದ್ರು, ಏನೇ ಮೈತ್ರಿಗಳನ್ನು ಮಾಡಿದ್ರೂ ಸಹ ಅಂತಿಮವಾಗಿ ಮತಗಟ್ಟೆಯಲ್ಲಿ ಏನಾಗುತ್ತೆ ಅನ್ನೋದು ಮುಖ್ಯ. ಹೇಳದಷ್ಟು ಸುಲಭ ಅಂತೂ ಇಲ್ಲ, 80ಕ್ಕೆ 80, ಆದರೆ ಅಸಾಧ್ಯನೂ ಅಲ್ಲ ಅನ್ನುವಂಥದ್ದು ಮೋದಿ ಮತ್ತು ಯೋಗಿ ಅವರ ಆತ್ಮವಿಶ್ವಾಸದ ನಡೆಯಿಂದ ಗೊತ್ತಾಗುತ್ತೆ.